ಪ್ರೀತಿಸಿದ ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ದೇವರ ಕೃಪೆಯನ್ನು ಘನವನ್ನು ಅನುಗ್ರಹಿಸುವನು. ಆತನಲ್ಲಿ ಭರವಸೆ ಬಿಡುವವರು ಧನ್ಯರು. ಹೌದು ಪ್ರಿಯರೇ, ಅನುದಿನವೂ ದೇವರ ವಾಕ್ಯದ ಮೂಲಕ ಬಲ ಹೊಂದುತ್ತಿರುವ ನಿಮ್ಮೆಲ್ಲರ ಜೀವಿತ ಧನ್ಯತೆ ಜೀವಿತವಾಗುತ್ತಿರುವುದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಇಂದು ನಾವು ಯೆಹೋಶುವನು ವಾಗ್ದಾತ್ತ ದೇಶದ ದಕ್ಷಿಣ ಭಾಗದ ಕಾರ್ಯಾಚರಣೆ ಮಾಡಿದ್ದು, ಒಬ್ಬ ಮನುಷ್ಯನ ಮಾತಿಗೆ ದೇವರು ಸೌರಮಂಡಲದ ಕ್ರಿಯೆಯನ್ನು ನಿಲ್ಲಿಸಿದ್ದು ಎಂಬ ಬಹು ಗಂಭೀರವಾದ, ಅಷ್ಟೇ ಪ್ರಚಂಡವಾದ ವಿಷಯವನ್ನು ಅಭ್ಯಾಸ ಮಾಡಿ ದೇವರ ಹೃದಯವನ್ನು ತಿಳಿದುಕೊಳ್ಳೋಣ. ಬಂದಿರಿ, ನಮ್ಮ ಧ್ಯಾನವನ್ನು ಪ್ರಾರಂಭಿಸೋಣ. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ. ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕೆಂದು ವಾಗ್ದಾನ ಮಾಡಿದ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಇಂದು ನಾವು ಯೆಹೋಶುವನ ಪುಸ್ತಕದ 10ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಈ 10ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ದಕ್ಷಿಣದ ಕಾರ್ಯಾಚರಣೆಯ ಸರಣಿ 5 ಅರಸರನ್ನು ಗೆದ್ದುಕೊಂಡದ್ದು, ಸೂರ್ಯನು ಸ್ತಬ್ಧವಾಗಿ ನಿಂತದ್ದು ಎಂಬುದಾಗಿ ಇರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಈ ಅಧ್ಯಾಯದಲ್ಲಿ ಯೆಹೋಶುವನು ದಕ್ಷಿಣದಲ್ಲಿ ತಾನು ಮುಂದುವರಿಸಿದ ಕಾರ್ಯಾಚರಣೆಯ ಸರಣಿಯಲ್ಲಿ ಅಮೋರಿಯರ 5 ಅರಸರನ್ನು ಗೆದ್ದುಕೊಳ್ಳುತ್ತಾನೆ. ಅವನು ಮಕ್ಕೇದ, ಲಾಕೀಷ, ಲಿಬ್ನ, ಎಬ್ನೋನ್, ಹೆಬ್ರೋನ್ ಮತ್ತು ದೇಬೇರ್ ಎಂಬ ಊರುಗಳನ್ನು ನಾಶಗೊಳಿಸುವುದರ ಮೂಲಕ ದಕ್ಷಿಣದ ಕಾರ್ಯಾಚರಣೆಯ ಸರಣಿಯನ್ನು ಮುಕ್ತಾಯಗೊಳಿಸುತ್ತಾನೆ. ಈ ಅಧ್ಯಾಯವು ಯೆಹೋಶುವನ ದೀರ್ಘವಾದ ದಿವಸದ ಸಂಗತಿಯನ್ನು ಒಳಗೊಂಡಿದೆ. ಯೆಹೋಶುವನು ಸೂರ್ಯನನ್ನು ಸ್ತಬ್ಧವಾಗಿ ನಿಲ್ಲುವಂತೆ ಮಾಡಿದನೋ ಎಂಬುದು ನಾಸ್ತಿಕನಾದರೂ ಸರಿ, ಸಂತನಾದರೂ ಸರಿ, ಇಬ್ಬರಿಂದಲೂ ಕೇಳಿಬರುವಂಥ ಪ್ರಶ್ನೆ ಇದಾಗಿದೆ. ಪ್ರಿಯರೇ, ಯೆಹೋಶುವನ ದೀರ್ಘವಾದ ದಿವಸದ ಕುರಿತು ಪ್ರಸ್ತಾಪಿಸಲ್ಪಟ್ಟ ಕೆಲವು ವಿವರಣೆಗಳು ಈ ರೀತಿಯಾಗಿ ಇರುತ್ತವೆ. ದಯಮಾಡಿ ಅವುಗಳನ್ನು ಗಮನವಿಟ್ಟು ಆಲಿಸಿರೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಮೊದಲನೆಯದಾಗಿ ಅರ್ಥ ವಿವರಣೆಯನ್ನು ನೀಡುವುದರಿಂದ ದೂರವಿರುವುದು ಕೆಲವರ ಅಭ್ಯಾಸವಾಗಿದೆ. ಅದು ವಿವರಣೆಗೆ ಯೋಗ್ಯವಾದದ್ದಲ್ಲವೆಂಬಂತೆ ಅವರು ಅದನ್ನು ಸಂಪೂರ್ಣವಾಗಿ ಕಡೆಗಣಿಸುತ್ತಾರೆ. ಎರಡನೆಯದಾಗಿ, ಕೆಲವರು ಯೆಹೋಶುವನ ಪುಸ್ತಕ 10ನೇ ಅಧ್ಯಾಯ 12ನೇ ವಚನವನ್ನು ಪದ್ಯಾರೂಪ ಭಾಷೆ ಎಂದು ಪರಿಗಣಿಸುತ್ತಾರೆ. ಪ್ರಿಯರೇ, ಈ ಘಟನೆಯಲ್ಲಿನ ಅದ್ಭುತವನ್ನು ಸಂಪೂರ್ಣವಾಗಿ ತಳ್ಳಿಹಾಕಲು ಈ ಅಕ್ಷರಸವಲ್ಲದ ಅರ್ಥ ವಿವರಣೆಯನ್ನು ಆಯ್ದುಕೊಳ್ಳುತ್ತಾರೆ. ಈ ಉದ್ದೇಶವನ್ನು ಹಿಡಿದುಕೊಂಡಂಥವರು ಸಾಮಾನ್ಯವಾಗಿ ನ್ಯಾಯಸ್ಥಾಪಕರು ಪುಸ್ತಕದ 5ನೇ ಅಧ್ಯಾಯದ 20ನೇ ವಚನದಲ್ಲಿ ನಕ್ಷತ್ರಗಳು ಆಕಾಶ ಪಥದಲ್ಲಿದ್ದು ಸೀಸೆರನೊಡನೆ ಯುದ್ಧ ಮಾಡಿದವು ಎಂಬುದಾಗಿ ಹೇಳಿರುವುದನ್ನು ತೋರಿಸುತ್ತಾರೆ. ಮೂರನೇದಾಗಿ ನೋಡುತ್ತೇವೆ, ಕೆಲವರು ಇದನ್ನು ಕಿರಣಗಳ ವಕ್ರೀಭವನದ ಅದ್ಭುತ ಕಾರ್ಯ ಎಂಬುದಾಗಿ ಕರೆಯುತ್ತಾರೆ. ಇದರಲ್ಲಿ 13ನೇ ವಚನದ ಮೇಲೆ ಪ್ರಾಮುಖ್ಯತೆಯನ್ನು ಇಡಲಾಗುತ್ತದೆ. ಪ್ರಿಯರೇ, ನಾಲ್ಕನೇದಾಗಿ, ದೇವರು ಇಡೀ ಸೌರಮಂಡಲವನ್ನು ನಿಲ್ಲಿಸಿದನು ಎಂಬ ಸ್ಥಾನವನ್ನು ಕೆಲವರು ಆಯ್ದುಕೊಳ್ಳುತ್ತಾರೆ. ಅವರು ಯೆಹೋಶುವನ ದಿನವನ್ನು 23 ತಾಸು 20 ನಿಮಿಷಗಳು ಎಂಬುದಾಗಿ ಮಾಡುತ್ತಾರೆ. ಉಳಿದ 40 ನಿಮಿಷಗಳನ್ನು 2ನೇ ಅರಸುಗಳು ಪುಸ್ತಕ 20ನೇ ಅಧ್ಯಾಯ 8ನೇ ವಚನದಿಂದ 11ನೇ ವಚನಗಳಲ್ಲಿ ನಾವು ನೋಡುವ ಪ್ರಕಾರ ಹಿಜ್ಕೀಯನ ಜೀವಮಾನ ಕಾಲವನ್ನು ಹೆಚ್ಚಿ ಮಾಡಿದರ ಕುರಿತಾಗಿ ಮುಂದೆ ಹೋದ ನೆರಳು 10 ಹೆಜ್ಜೆ ಹಿಂದೆ ಬಂದಿರುವ ಘಟನೆಯಲ್ಲಿ ಸೇರಿಸಿರುತ್ತಾರೆ. ಪ್ರಿಯರೇ, ಇನ್ನು 5ನೇದಾಗಿ, ದೇವರು ಸೂರ್ಯನನ್ನು ಸತತವಾಗಿ ಬೆಳಗುವುದರಿಂದ ತಡೆದು ಕಪ್ಪು ಮಾಡಿದನು ಎಂಬ ಸ್ಥಾನವನ್ನು ಆಯ್ದುಕೊಳ್ಳುತ್ತಾರೆ. ಬಾರ್ಕ್ಲೆಯವರ ಭಾಷಾಂತರವು ಸೂರ್ಯನೇ, ಗಿಬ್ಯೋನಿನಲ್ಲಿ ನೀನು ಕಾಯ್ದಿರು ಎಂಬುದಾಗಿ ಅನುವಾದಿಸುತ್ತದೆ. ಅಮೆರಿಕನ್ ಸ್ಟ್ಯಾಂಡರ್ಡ್ ಭಾಷಾಂತರದಲ್ಲಿ ಹಂಚಿನಲ್ಲಿನ ಬರವಣಿಗೆ ಹೀಗಿದೆ, ಏನೆಂದರೆ ಸೂರ್ಯನೇ ನಿಶ್ಶಬ್ದನಾಗಿರು ಎಂಬುದಾಗಿ. ಮೌಂಡರ್ ಎಂಬವರು ಈ ಸ್ಥಾನವನ್ನು ಆಯ್ದುಕೊಳ್ಳುತ್ತಾರೆ. ಯಾವುದೆಂದರೆ, ಯೆಹೋಶುವನು ರಾತ್ರಿಯೆಲ್ಲ ಸೈನ್ಯವನ್ನು ನಡೆಸಿದ್ದನು. ಅದು ಸುಮಾರು 40 ಮೈಲುಗಳಷ್ಟಿರಬಹುದು. ನಂತರ ವೈರಿಯನ್ನು ಹಿಂಭಾಗದಿಂದ ಆಕ್ರಮಣ ಮಾಡಿ ಪಕ್ಕನೆ ಅವರ ಮೇಲೆ ಬಿದ್ದನು. ಇದೆಲ್ಲ ಸಂಭವಿಸಿದ್ದು ಜುಲೈ ತಿಂಗಳಿನ ಸುಮಾರು 105 ಅಥವಾ 120 ಅಂಶ ನೆರಳಿನಲ್ಲಿ. ಅಂದರೆ ಅಲ್ಲಿ ವಾಸ್ತವಿಕವಾಗಿ ಯಾವ ನೆರಳಿರಲಿಲ್ಲ. ಯೆಹೋಶುವನಿಗೆ ಹೆಚ್ಚು ಬಿಸಿಲಿನ ಅವಶ್ಯಕತೆ ಇರಲಿಲ್ಲ. ಅವನಿಗೆ ಬಿಸಿಲು ಕಡಿಮೆ ಇದ್ದರೆ ಒಳ್ಳೆದಿತ್ತು ಎಂಬುದಾಗಿ. 6ನೇದಾಗಿ, 4 ಮತ್ತು 5ನೆಯ ವಿವರಣೆಗಳನ್ನು ಸ್ವಲ್ಪ ಮಟ್ಟಿಗೆ ಒಟ್ಟುಗೂಡಿಸುವುದರಿಂದ ನಾವು ಅತೀ ಉತ್ತಮವಾದ ವಿವರಣೆಯನ್ನು ಹೊಂದಿಕೊಳ್ಳಬಹುದೆಂದು ನಾನು ಅಂದುಕೊಳ್ಳುತ್ತೇನೆ.
ಹೇಗೆಂದರೆ, ಪ್ರಿಯರೇ, ಯೆಹೋಶುವನಿಗೆ ಕಡಿಮೆ ಬಿಸಿ ಮತ್ತು ಹೆಚ್ಚು ಬೆಳಕಿನ ಅವಶ್ಯಕತೆ ಇತ್ತು. ಯೆಹೋವ ದೇವರು ದೊಡ್ಡ ಕಲ್ಮಳೆಯನ್ನು ಸುರಿಸುವುದರ ಮೂಲಕ ಸೂರ್ಯನನ್ನು ಮುಚ್ಚಿದನು. ದೇವರು ಭೂಮಿಯ ಚಲನವನ್ನು ನಿಧಾನಿಸಿದನು. 12ನೇ ವಚನದಲ್ಲಿ ಗಿಬ್ಯೋನಿನಲ್ಲಿ ಎಂಬುದಾಗಿ ಹೇಳುವಾಗ, ಗಿಬ್ಯೋನನ್ನು ಇಬ್ಬಾಗ ಮಾಡುವುದು ಎನ್ನುವ ರೀತಿಯಲ್ಲಿ ಸೂರ್ಯನು ಗಿಬ್ಯೋನಿನ ನೆತ್ತಿಯ ಮೇಲಿರುವುದನ್ನು ತೋರಿಸುತ್ತದೆ ಮತ್ತು ಚಂದ್ರನು ಆಯಾಲೋನ್ ತಗ್ಗಿನಲ್ಲಿ ನಿಂತನು ಎಂಬುದಾಗಿ ನೋಡುತ್ತೇವೆ. ಗಿಬ್ಯೋನು ಭೂಮಧ್ಯ ರೇಖೆಯಿಂದ ಸ್ವಲ್ಪ ಕಡಿಮೆ 32 ಅಂಶ ಉತ್ತರದಲ್ಲಿರುತ್ತದೆ. ಇದು ಖಂಡಿತವಾಗಿಯೂ ಅದ್ಭುತ ಕಾರ್ಯವೇ. ಪ್ರಿಯರೇ, ಇದನ್ನು ನೀವು ಗ್ರಹಿಸಿಕೊಂಡಿರೆಂದು ನಾನು ನಂಬುತ್ತೇನೆ. ದೇವರಿಗೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈಗ ನಾವು ವಾಕ್ಯ ಧ್ಯಾನಕ್ಕೆ ಬರೋಣ. ಮೊದಲನೇದಾಗಿ ಗಿಬ್ಯೋನಿನ ಅದ್ಭುತಕರ ಕಾವಲು ಎಂಬುದನ್ನು ನಾವು ನೋಡಿಕೊಳ್ಳೋಣ. ಈ ಅಧ್ಯಾಯದಲ್ಲಿರುವ ಕಾಳಗದ ಕೃತ್ಯಕ್ಕೆ ಯೆಹೋಶುವನು ಗಿಬ್ಯೋನ್ಯರೊಂದಿಗೆ ಮಾಡಿಕೊಂಡ ಒಪ್ಪಂದವೇ ಹಿನ್ನೆಲೆಯಾಗಿದೆ ಎಂದು ಕಂಡುಕೊಳ್ಳುತ್ತೇವೆ. ಹೇಗೋ ಅವನು ಅವರೊಂದಿಗೆ ಆ ಒಪ್ಪಂದವನ್ನು ಮಾಡಿಕೊಳ್ಳಬಾರದಾಗಿತ್ತು. ಆದರೆ ಅವನು ಮಾಡಿಕೊಂಡದರಿಂದ ತಾನು ಅದಕ್ಕೆ ಬದ್ಧನಾಗಿರುವನು ಎಂಬ ಅನಿಸಿಕೆಯನ್ನು ಹೊಂದಿರುವನು. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯೆಹೋಶುವನ ಪುಸ್ತಕ 10ನೇ ಅಧ್ಯಾಯ ಮೊದಲಿನ 4 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಯೆಹೋಶುವನು ಯೆರಿಕೋವನ್ನು, ಅದರ ಅರಸನನ್ನು ಹೇಗೋ ಹಾಗೆಯೇ ಆಯಿ ಎಂಬ ಪಟ್ಟಣವನ್ನು, ಅದರ ಅರಸನನ್ನು ತೆಗೆದುಕೊಂಡು ಸಂಹರಿಸಿ ಬಿಟ್ಟನೆಂಬುದನ್ನು, ಆಯಿ ಎಂಬ ಊರಿಗಿಂತ ದೊಡ್ಡದು, ಒಂದು ರಾಜಧಾನಿಯಷ್ಟು ಶ್ರೇಷ್ಠವೂ ಆಗಿರುವ ಗಿಬ್ಯೋನ್ ಪಟ್ಟಣದಲ್ಲಿರುವ ಜನರು ತಾವೆಲ್ಲರೂ ಯುದ್ಧವೀರರಾಗಿದ್ದರೂ ಇಸ್ರಾಯೇಲ್ಯರ ಮಧ್ಯದಲ್ಲಿ ಜೀವದಿಂದುಳಿಯುವುದಕ್ಕೋಸ್ಕರ ಅವರ ಸಂಗಡ ಒಡಂಬಡಿಕೆ ಮಾಡಿಕೊಂಡರೆಂಬುದನ್ನು ಯೆರೂಸಲೇಮಿನ ಅರಸನಾದ ಅದೋನೀಚೇದೇಕನು ಕೇಳಿ ಬಹಳವಾಗಿ ಭಯಪಟ್ಟು, ಹೆಬ್ರೋನಿನ ಅರಸನಾದ ಓಹಾಮ್, ಯಾಮೂರ್ತಿನ ಅರಸನಾದ ಪೀರಾಮ್, ಲಾಕೀಷಿನ ಅರಸನಾದ ಯಾಫಿಯ, ಎಗ್ಲೋನಿನ ಅರಸನಾದ ದೇಬೀರ್ ಇವರ ಬಳಿಗೆ ದೂತರನ್ನು ಕಳುಹಿಸಿ, ನೀವು ಬಂದು ನನಗೆ ಸಹಾಯ ಮಾಡಿರಿ. ನಾವು ಯೆಹೋಶುವನ ಸಂಗಡಲೂ ಇಸ್ರಾಯೇಲ್ಯರ ಸಂಗಡಲೂ ಒಡಂಬಡಿಕೆ ಮಾಡಿಕೊಂಡ ಗಿಬ್ಯೋನ್ಯರನ್ನು ಸೋಲಿಸೋಣ ಎಂದು ಹೇಳಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಸ್ರಾಯೇಲ್ಯರೊಂದಿಗೆ ಗಿಬ್ಯೋನ್ಯರು ಮಾಡಿಕೊಂಡ ಒಪ್ಪಂದದ ಕುರಿತು ಈ ಅರಸರು ಕೇಳಿದಾಗ ಅವರೆಲ್ಲರೂ ಈ ಹಿವ್ವಿಯರ ವಿರುದ್ಧ ಯುದ್ಧ ಮಾಡುವುದಕ್ಕಾಗಿ ಒಂದುಗೂಡಿದರು. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ. ಯೆಹೋಶುವನ ಪುಸ್ತಕ 10ನೇ ಅಧ್ಯಾಯ 5ನೇ ವಚನದಲ್ಲಿ ಅಲ್ಲಿ ಹೀಗೆ ನೋಡುತ್ತೇವೆ: ಆಗ ಯೆರೂಸಲೇಮ್, ಹೆಬ್ರೋನ್, ಯಾಮೂರ್ತ್, ಲಾಕೀಷ್, ಎಗ್ಲೋನ್ ಎಂಬ ಪಟ್ಟಣಗಳ 5 ಮಂದಿ ಅಮೋರಿಯ ರಾಜರು ದಂಡೆತ್ತಿ ಕೂಡಿ ಬಂದು ಗಿಬ್ಯೋನಿಗೆ ಮುತ್ತಿಗೆ ಹಾಕಿ ಯುದ್ಧ ಮಾಡಿದರು ಎಂಬುದಾಗಿ. ಹಾಗಾದರೆ ಈಗ ಗಿಬ್ಯೋನ್ಯರು ಏನು ಮಾಡುತ್ತಾರೆ? ಮುಂದಕ್ಕೆ ನೋಡೋಣ. ಯೆಹೋಶುವನ ಪುಸ್ತಕ 10ನೇ ಅಧ್ಯಾಯ 6ನೇ ವಚನದಲ್ಲಿ, ಗಿಬ್ಯೋನ್ಯರು ಗಿಲ್ಗಾಲಿನಲ್ಲಿದ್ದ ಯೆಹೋಶುವನ ಪಾಳೆಯಕ್ಕೆ ದೂತರನ್ನು ಕಳುಹಿಸಿ, ನಿನ್ನ ಸೇವಕರನ್ನು ಕೈಬಿಡಬೇಡ, ಬೇಗ ಬಂದು ಸಹಾಯ ಮಾಡು. ನಮಗೆ ವಿರೋಧವಾಗಿ ಕೂಡಿ ಬಂದಿರುವ ಈ ಬೆಟ್ಟದ ಸೀಮೆಯ ಎಲ್ಲ ಅಮೋರಿಯ ರಾಜರಿಂದ ನಮ್ಮನ್ನು ತಪ್ಪಿಸು ಎಂದು ಬೇಡಿಕೊಂಡರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಮ್ಮನ್ನು ವೈರಿಗಳಿಂದ ತಪ್ಪಿಸಲು ಕಾಪಾಡಲು ಬೇಗನೆ ಬರಬೇಕೆಂದು ಗಿಬ್ಯೋನ್ಯರು ಯೆಹೋಶುವನಲ್ಲಿಗೆ ದೂತರನ್ನು ಸಹಾಯ ಬೇಡಿಕೆಯೊಂದಿಗೆ ಕಳುಹಿಸಿದರು. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗೆ ಯೆಹೋಶುವನ ಪುಸ್ತಕ 10ನೇ ಅಧ್ಯಾಯ 7ರಿಂದ 9ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಆಗ ಯೆಹೋಶುವನು ಎಲ್ಲ ಭಟರ ಮತ್ತು ಯುದ್ಧವೀರರ ಸಹಿತವಾಗಿ ಗಿಲ್ಗಾಲಿನಿಂದ ಹೊರಟನು. ಯೆಹೋವನು ಯೆಹೋಶುವನಿಗೆ, ಅವರಿಗೆ ಹೆದರಬೇಡ, ಅವರನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ, ಅವರಲ್ಲಿ ಒಬ್ಬನೂ ನಿನ್ನ ಮುಂದೆ ನಿಲ್ಲುವುದಿಲ್ಲ ಎಂದು ಹೇಳಿದನು. ಯೆಹೋಶುವನು ಗಿಲ್ಗಾಲ್ ಬಿಟ್ಟು ರಾತ್ರಿಯೆಲ್ಲಾ ಪ್ರಯಾಣ ಮಾಡಿ ತಟ್ಟನೆ ಅವರ ಮೇಲೆ ಬಿದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, 2 ಕಾರಣಗಳಿಗಾಗಿ ಯೆಹೋಶುವನು ಗಿಬ್ಯೋನ್ಯರ ಸಹಾಯಕ್ಕೆ ಬಂದನು ಎಂದು ನಾನು ನೆನೆಸುತ್ತೇನೆ. ಅವು ಯಾವುದೆಂದರೆ, ಮೊದಲನೇದಾಗಿ ಅವನು ಅವರೊಂದಿಗೆ ಮಾಡಿಕೊಂಡ ಒಪ್ಪಂದಕ್ಕೆ ಬದ್ಧನಾಗಿರುವುದರಿಂದ, ಎರಡನೆಯದಾಗಿ ವೈರಿಯನ್ನು ದೇಶದಿಂದ ನಿರ್ಮೂಲ ಮಾಡಬೇಕು ಎಂಬುದಾಗಿ ಹೇಳಲ್ಪಟ್ಟದರಿಂದ. ಹಾಗಾಗಿ ಯೆಹೋಶುವನ ಸೈನ್ಯದವರು ತಮ್ಮ ವೈರಿಗಳನ್ನು ಆಕ್ರಮಿಸಲು ಹೊರಟರು. ಇಲ್ಲಿ ಅವನು ಅನಿರೀಕ್ಷಿತ ಆಕ್ರಮಣದ ಯುಕ್ತಿ ಕೌಶಲ್ಯವನ್ನು ಉಪಯೋಗಿಸಿದನು ಮತ್ತು ಯೆಹೋವನು ಅವರನ್ನು ಇಸ್ರಾಯೇಲರಿಗೆ ಬೆಂಗೊಟ್ಟು ಓಡುವಂತೆ ಮಾಡಿದನು. ಹೌದು, ಆತನು ಮಹಾ ಪರಾಕ್ರಮಶಾಲಿಯಾದ ದೇವರಾಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ.
ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ಯೆಹೋಶುವನ ಪುಸ್ತಕ 10ನೇ ಅಧ್ಯಾಯ 12ನೇ ವಚನದಿಂದ 14ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ಅಮೋರಿಯರನ್ನು ಇಸ್ರಾಯೇಲರಿಗೆ ಒಪ್ಪಿಸಿದ ದಿನದಲ್ಲಿ ಯೆಹೋಶುವನು ಯೆಹೋವನಿಗೆ ಒಂದು ವಿಜ್ಞಾಪನೆ ಮಾಡಿದನು. ಸೂರ್ಯನೇ, ನೀನು ಗಿಬ್ಯೋನಿನಲ್ಲಿಯೂ, ಚಂದ್ರನೇ, ನೀನು ಅಯ್ಯಾಲೋನ್ ತಗ್ಗಿನಲ್ಲಿಯೂ ನಿಲ್ಲಿರಿ ಎಂದು ಇಸ್ರಾಯೇಲರ ಸಮಕ್ಷದಲ್ಲಿ ಆಜ್ಞಾಪಿಸಲು, ಇಸ್ರಾಯೇಲ್ಯರು ತಮ್ಮ ಶತ್ರುಗಳಿಗೆ ಮುಯಿ ತೀರಿಸುವವರೆಗೆ ಸೂರ್ಯಚಂದ್ರರು ಹಾಗೆಯೇ ನಿಂತರು. ಈ ಮಾತು ಯಾಷಾರ್ ಗ್ರಂಥದಲ್ಲಿ ಬರೆದದೆಯಲ್ಲ. ಹೀಗೆ ಸೂರ್ಯನು ಮುಳುಗಲಿಕ್ಕೆ ಆತುರಪಡದೆ ಹೆಚ್ಚು ಕಡಿಮೆ ಒಂದು ದಿವಸ ಪೂರ್ತಿ ಆಕಾಶ ಮಧ್ಯದಲ್ಲಿಯೇ ನಿಂತನು. ಯೆಹೋವನು ಈ ಪ್ರಕಾರ ಒಬ್ಬ ಮನುಷ್ಯನ ಮಾತಿಗೆ ಕಿವಿಗೊಟ್ಟ ದಿವಸವು ಅದಕ್ಕಿಂತ ಹಿಂದೆಯೂ ಮುಂದೆಯೂ ಇಲ್ಲವೇ ಇಲ್ಲ. ಯೆಹೋವನು ತಾನೇ ಇಸ್ರಾಯೇಲರಿಗೋಸ್ಕರ ಯುದ್ಧ ಮಾಡುತ್ತಾ ಇದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಧ್ಯಾನದ ಪ್ರಾರಂಭದಲ್ಲಿಯೇ ನಾವು ಯೆಹೋಶುವನ ದೀರ್ಘವಾದ ದಿನದ ಬಗ್ಗೆ ನಾನಾ ವಿಧವಾದ ಅರ್ಥ ವಿವರಣೆಗಳನ್ನು ಪರಿಶೀಲಿಸಿದ್ದೇವೆ. ಯೆಹೋಶುವನ ಪುಸ್ತಕ 10ನೇ ಅಧ್ಯಾಯ 12ನೇ ವಚನದ ಪ್ರಕಾರ ನಾನು ನೆನೆಸುತ್ತೇನೆ, ದೇವರು ಈ ಅದ್ಭುತ ಕಾರ್ಯವನ್ನು ನಿರ್ವಹಿಸಲು ಇಡೀ ಸೌರಮಂಡಲವನ್ನು ನಿಲ್ಲಿಸಿದನು. ಸೂರ್ಯನು ಸ್ತಬ್ಧನಾದನು. ಯೆಹೋಶುವನಿಗೆ ಯುದ್ಧವನ್ನು ಮಾಡಲು ಹೆಚ್ಚಿನ ದಿನದ ಬೆಳಕಿನ ಅವಶ್ಯಕತೆ ಇತ್ತು. ಆದುದರಿಂದ ದೇವರು ಇಡೀ ಸೌರಮಂಡಲವನ್ನೇ ನಿಲ್ಲಿಸಿದನು ಮತ್ತು ಸೂರ್ಯನ ಉಷ್ಣವನ್ನು ತಡೆಯಲು ಕಲ್ಮಳೆಯನ್ನು ಸುರಿಸಿದನು. ಹೌದು, ಯೆಹೋಶುವನು ಜಯಶಾಲಿಯಾಗಲೆಂದು ದೇವರು ಸೂರ್ಯನನ್ನು ಸ್ತಬ್ಧವಾಗಿ ನಿಲ್ಲಿಸಿದನು. ಪ್ರಿಯರೇ, ಒಬ್ಬ ಪ್ರಾಧ್ಯಾಪಕರು ಒಂದು ಸಾರಿ ಹೀಗೆ ಹೇಳಿದರು. ಏನೆಂದರೆ, ದೇವರು ಒಬ್ಬ ಮನುಷ್ಯನಿಗೋಸ್ಕರ ಇಡೀ ಸೌರಮಂಡಲವನ್ನು ನಿಲ್ಲಿಸಿದ್ದು ಹಾಸ್ಯಾಸ್ಪದವಾಗಿದೆ ಎಂಬುದಾಗಿ. ಪ್ರಿಯರೇ, ಕೆಲವರಿಗೆ ಅದು ಅಸಂಬದ್ಧವಾಗಿ ಅನಿಸಬಹುದು, ಆದರೆ ದೇವರು ಅದನ್ನು ಮಾಡಿದನು. ಆತನು ತನ್ನ ಒಬ್ಬನೇ ಮಗನನ್ನು ಲೋಕದ ಪಾಪಿಗಳಿಗಾಗಿ ಸಾಯುವುದಕ್ಕೋಸ್ಕರ ಕಳಿಸಿದ್ದು ಸೂರ್ಯನನ್ನು ನಿಲ್ಲಿಸುವುದಕ್ಕಿಂತ ಇನ್ನೂ ಎಷ್ಟೋ ಹೆಚ್ಚು ಆಶ್ಚರ್ಯಕರವಾಗಿದೆ. ನೋಡಿರಿ, ದೇವರು ಸೂರ್ಯನನ್ನು ನಿಲ್ಲಿಸಿದಾಗ ತನ್ನ ಜ್ಞಾನ ಸಾಮರ್ಥ್ಯವನ್ನು ಪ್ರದರ್ಶಿಸಿದನು. ಆದರೆ ಆತನು ತನ್ನ ಮಗನನ್ನು ಮಾನವನಾಗಿ ಶಿಲುಬೆಯ ಮೇಲೆ ಸಾಯಲು ಕಳಿಸಿದಾಗ ತನ್ನ ಪ್ರೀತಿಯನ್ನು ಪ್ರದರ್ಶಿಸಿದನು. ಒಂದು ವೇಳೆ ಇಡೀ ಲೋಕದಲ್ಲಿ ಹುಟ್ಟಿ ಜೀವಿಸುತ್ತಿರುವ ವ್ಯಕ್ತಿ ನಾನೊಬ್ಬನೇ ಆಗಿದ್ದರೂ ಯೇಸು ಕ್ರಿಸ್ತನು ನನಗೋಸ್ಕರ ಸತ್ತಿರುತ್ತಿದ್ದನು. ಇದಕ್ಕೂ ಆ ಪ್ರಾಧ್ಯಾಪಕರು ಹಾಸ್ಯಾಸ್ಪದವಾಗಿದೆ ಎಂಬುದಾಗಿ ಹೇಳಬಹುದು. ಹೌದು, ಅನೇಕರಿಗೆ ಅದು ಹಾಸ್ಯಾಸ್ಪದವೇ. ಆದರೆ ಇದಕ್ಕೆ ಮತ್ತೊಂದು ಶಬ್ದವಿದೆ, ಅದುವೇ ಕೃಪೆ ಎಂಬುದು. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನದಲ್ಲಿ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದಲ್ಲ, ಅದು ದೇವರ ವರವೇ ಎಂಬುದಾಗಿ ನೋಡುತ್ತೇವೆ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ನಾವೀಗ ನಮ್ಮ ಧ್ಯಾನದ ಮುಂದಿನ ಭಾಗಕ್ಕೆ ಹೋಗೋಣ. ಅದು ಯಾವುದೆಂದರೆ ಮಕ್ಕೇದದ ಬಳಿಯಲ್ಲಿ ಜಯ ಎಂಬುದಾಗಿ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯೆಹೋಶುವನ ಪುಸ್ತಕ 10ನೇ ಅಧ್ಯಾಯ 15ನೇ ವಚನದಿಂದ 19ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಯೆಹೋಶುವನು ಇಸ್ರಾಯೇಲರ ಸಹಿತವಾಗಿ ಗಿಲ್ಗಾಲಿನ ಪಾಳೆಯಕ್ಕೆ ಹಿಂತಿರುಗಿದನು. ಆ 5 ಮಂದಿ ಅರಸರು ಓಡಿ ಹೋಗಿ ಮಕ್ಕೇದದ ಗುಹೆಯಲ್ಲಿ ಅಡಗಿಕೊಂಡರು. ಜನರು ಯೆಹೋಶುವನಿಗೆ, ಆ 5 ಮಂದಿ ನಮಗೆ ಸಿಕ್ಕಿದರು, ಅವರು ಮಕ್ಕೇದದ ಗುಹೆಯಲ್ಲಿ ಅಡಗಿಕೊಂಡಿದ್ದಾರೆ ಎಂದು ತಿಳಿಸಿದಾಗ ಅವನು ಅವರಿಗೆ, ಗವಿಯ ಬಾಯಿಗೆ ದೊಡ್ಡ ಕಲ್ಲುಗಳನ್ನು ಹೊರಳಿಸಿ ಕಾಯುವುದಕ್ಕೆ ಕೆಲವರನ್ನಿಡಿರಿ. ನೀವಾದರೂ ಅಲ್ಲೇ ನಿಂತುಕೊಳ್ಳಬೇಡಿರಿ. ಬೇಗನೆ ಹಿಂದಟ್ಟಿ ಹಿಂದಾದ ವೈರಿಗಳನ್ನು ಹತಮಾಡುತ್ತಾ ಹೋಗಿರಿ. ಅವರನ್ನು ಅವರ ಪಟ್ಟಣಗಳಲ್ಲಿ ಸೇರಗೊಡಿಸಬೇಡಿರಿ. ನಿಮ್ಮ ದೇವರಾದ ಯೆಹೋವನು ಅವರನ್ನು ನಿಮ್ಮ ಕೈಗೆ ಒಪ್ಪಿಸಿದನಲ್ಲ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಅರಸರಿಗೂ ಹಾಗೂ ಅವರ ಜನರಿಗೂ ದೇವರ ಕಡೆಗೆ ತಿರುಗಿಕೊಳ್ಳಬೇಕೋ ಬೇಡವೋ ಎಂಬುದಾಗಿ ತಮ್ಮ ಮನಸ್ಸುಗಳನ್ನು ಸಿದ್ಧಪಡಿಸಿಕೊಳ್ಳಲು 420 ವರ್ಷಗಳು ಕೊಡಲ್ಪಟ್ಟಿದ್ದವು ಎಂಬುದು ನೆನಪಿದೆಯಲ್ಲವೇ? ಅಷ್ಟೇ ಅಲ್ಲ, ದೇವರು ಈ ದೇಶವನ್ನು ಇಸ್ರಾಯೇಲರಿಗೆ ಕೊಡುವುದಾಗಿಯೂ ಮತ್ತು ತನ್ನ ಕಡೆಗೆ ತಿರುಗಿಕೊಳ್ಳುವ ಪ್ರತಿಯೊಬ್ಬನನ್ನು ರಕ್ಷಿಸುವುದಾಗಿಯೂ ತಿಳಿಯಪಡಿಸಿದ್ದನು. ನೋಡಿರಿ, ಅಮೋರಿಯರ ದುಷ್ಟತನವು ಪೂರ್ತಿಯಾಗುವವರೆಗೂ ಇಸ್ರಾಯೇಲ್ಯರು 420 ವರ್ಷಗಳ ಕಾಲ ಆ ದೇಶದಿಂದ ಹೊರಗಡೆಯಲ್ಲಿರಬೇಕಾಗಿತ್ತು. ಈಗ ಆ ಸಮಯವು ಬಂದಿತು. ದೇವರು ಇಸ್ರಾಯೇಲ್ ಜನಾಂಗವನ್ನು ಕೆಂಪು ಸಮುದ್ರ ದಾಟಿಸಿಕೊಂಡು ಬಂದದ್ದು ಕೇವಲ ಅವರಿಗೋಸ್ಕರ ಅಷ್ಟೇ ಆಗಿರದೆ, ಯಾವ ರೀತಿ ರಕ್ತದ ಮೂಲಕ ಐಗುಪ್ತದಲ್ಲಿ ಆ ಕೊನೆ ರಾತ್ರಿಯಂದು ಯಾವ ಮನೆಗಳ
ನಿಲುವು ಪಟ್ಟಿಗಳ ಮೇಲೆ. ರಕ್ತವನ್ನು ಕಂಡ ಸಂಹಾರಕ ದೂತನು ದಾಟಿ ಹೋದನು. ಹಾಗೆಯೇ ಬಲದ ಮೂಲಕ ತನ್ನ ವಿಮೋಚನಾ ಕಾರ್ಯವನ್ನು ಪ್ರದರ್ಶಿಸುವುದಕ್ಕಾಗಿತ್ತು. ಇದನ್ನು ಕೇವಲ ಐಗುಪ್ತದವರಿಗೆ ನಿಜವಾದ ಹಾಗೂ ಜೀವಿಸುವ ದೇವರು ಇದ್ದಾನೆಂದು ಮನದಟ್ಟು ಮಾಡಿಕೊಳ್ಳುವುದಕ್ಕಾಗಿ ಆಗಿತ್ತು. ಹಾಗೂ ಅವರೊಂದಿಗೆ ಈ ಎರಡೂ ದೇಶದ ಜನರಿಗೂ ಮನದಟ್ಟು ಮಾಡಿಕೊಳ್ಳುವುದಕ್ಕಾಗಿಯೂ ಆಗಿತ್ತು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಸೂಳೆಯಾದ ರಹಾಬಳು ಹೇಳಿದ್ದನ್ನು ಜ್ಞಾಪಿಸಿಕೊಳ್ಳಿರಿ. ಅವಳು ಹೀಗೆ ಹೇಳಿದ್ದಳು: ಯೆಹೋವ ದೇವರು ನಿಮಗೋಸ್ಕರ ಕೆಂಪು ಸಮುದ್ರ ಬತ್ತಿಸಿದ್ದನ್ನು ನಾವು ಕೇಳಿದ್ದೇವೆ ಎಂಬುದಾಗಿ. ಅವಳು ನಂಬಿದ್ದಳು. ಆ ಸ್ತ್ರೀಗೆ ನಂಬಲು ಸಾಧ್ಯವಾಗಿರುವಾಗ ಬೇರೆಯವರಿಗೆ ನಂಬಲು ಎಲ್ಲ ಸಾಧ್ಯತೆಗಳಿದ್ದವು. ಆದರೂ ತಮ್ಮ ಜೀವಗಳನ್ನು ಕಳೆದುಕೊಳ್ಳುತ್ತಿರುವ ಈ ಜನರ ಗುಂಪು ದೇವರನ್ನು ನಂಬಲಿಲ್ಲ. ಅವರು ದೇವರ ಕನಿಕರ ದಯೆಯನ್ನು ತಿರಸ್ಕರಿಸಿದ್ದರು ಮತ್ತು ದೇವರ ದಂಡನೆ ಈಗ ಅವರ ಮೇಲೆ ಬರುತ್ತಾ ಇದೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಸಂದೇಶವು ಬದಲಾಗಲಿಲ್ಲ. ದೇವರು ಲೋಕವನ್ನು ಪ್ರೀತಿಸುತ್ತಾನೆ. ದೇವರು ನಮ್ಮನ್ನೂ ಪ್ರೀತಿಸುತ್ತಾನೆ ಮತ್ತು ತನ್ನ ಮಗನನ್ನು ನಮಗೋಸ್ಕರ ಕೊಟ್ಟಿದ್ದಾನೆ. ಆತನ ಮೇಲೆ ನಂಬಿಕೆ ಇಡುವುದಾದರೆ ನಾವು ನಾಶವಾಗುವುದಿಲ್ಲ. ಆದರೆ ಈ ಜನರು ಆತನನ್ನು ನಂಬದೆ ಈಗ ನಾಶವಾಗುತ್ತಾ ಇದ್ದಾರೆ. ಬನ್ನಿರಿ, ಮುಂದಕ್ಕೆ ನಮ್ಮ ಧ್ಯಾನದಲ್ಲಿ ಯೆಹೋಶುವನ ಪುಸ್ತಕ 10ನೇ ಅಧ್ಯಾಯ 24 ಮತ್ತು 25ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಅವರನ್ನು ತನ್ನ ಬಳಿಗೆ ತಂದ ಮೇಲೆ ಯೆಹೋಶುವನು ಎಲ್ಲ ಇಸ್ರಾಯೇಲ್ಯರನ್ನು ಕರೆಯಿಸಿ ತನ್ನ ಜೊತೆಯಲ್ಲಿ ಬಂದಿದ್ದ ಸೈನ್ಯಾಧಿಪತಿಗಳಿಗೆ ಹತ್ತಿರ ಬಂದು, ಈ ಅರಸರ ಕೊರಳಿನ ಮೇಲೆ ಪಾದಗಳನ್ನಿಡಿರಿ ಎಂದು ಹೇಳಲು ಅವರು ಹತ್ತಿರ ಬಂದು ಅವರ ಕುತ್ತಿಗೆಯ ಮೇಲೆ ಕಾಲಿಟ್ಟರು. ಆಗ ಅವನು ಅವರಿಗೆ, ಅಂಜಬೇಡಿರಿ, ಕಳವಳಗೊಳ್ಳಬೇಡಿರಿ, ಸ್ಥಿರಚಿತ್ತರಾಗಿರಿ, ಧೈರ್ಯದಿಂದಿರಿ. ನಿಮ್ಮೊಡನೆ ಯುದ್ಧಕ್ಕೆ ಬರುವ ಎಲ್ಲ ವೈರಿಗಳಿಗೂ ಯೆಹೋವನು ಹೀಗೆಯೇ ಮಾಡುವನು ಎಂದು ಹೇಳಿದ ನಂತರ ಆ ಅರಸರನ್ನು ಕೊಲ್ಲಿಸಿ 5 ಮರಗಳಿಗೆ ನೇತು ಹಾಕಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಲ್ಲಿ ನೋಡುತ್ತಿರುವ ಅರಸರುಗಳ ಪ್ರಭಾವೋತ್ಪಾದಕ ರಚನೆಯಾಗಿದೆ. 40 ವರ್ಷಗಳ ಹಿಂದೆ ಇಸ್ರಾಯೇಲ್ ಗೂಢಚಾರರು ಈ ದೇಶವನ್ನು ಪ್ರವೇಶಿಸಲು ನಮ್ಮಿಂದಾಗುವುದಿಲ್ಲ, ಇದನ್ನು ತೆಗೆದುಕೊಳ್ಳುವುದು ನಮ್ಮಿಂದ ಸಾಧ್ಯವಿಲ್ಲ ಎಂಬುದಾಗಿ ಹೇಳಲು ಕಾರಣಕರ್ತರಾದ ಅರಸರು ಇವರೇ ಆಗಿದ್ದರು. ಈ ಅರಸರ ಕೊರಳಿನ ಮೇಲೆ ಇಸ್ರಾಯೇಲ್ ಸೈನ್ಯಾಧಿಪತಿಗಳು ಪಾದಗಳನ್ನಿಡುವಂತೆ ಯೆಹೋಶುವನು ಹೇಳುತ್ತಾನೆ. ಇದನ್ನು ಮಾಡುವುದರ ಮೂಲಕ ಆ ಸೈನ್ಯಾಧಿಪತಿಗಳ ಹೃದಯಗಳನ್ನು ಬಲಗೊಳಿಸುತ್ತಾನೆ. ಯಾಕಂದರೆ ಅವರು ಭಯದಿಂದ ತುಂಬಲ್ಪಟ್ಟಿದ್ದರು. ಕರ್ತನಲ್ಲಿ ಪ್ರಿಯರೇ, 1ನೆಯ ಮಹಾಯುದ್ಧದಿಂದ ಒಂದು ಕಥೆಯು ಹೊರಬಂದಿರುವುದನ್ನು ಹೀಗೆ ನೋಡುತ್ತೇವೆ. ಒಂದಾನೊಂದು ದೇಶದ ಒಬ್ಬ ಶೂರಯೋಧ ತನ್ನ ವೈರಿಯ ಪಡೆಯಿಂದ ಅನೇಕ ಸೈನಿಕರನ್ನು ಕೈದಿಗಳನ್ನಾಗಿ ಹಿಡಿದು ತಂದಿದ್ದನು. ಅವನಷ್ಟು ಸೈನಿಕರನ್ನು ಬೇರೆ ಯಾರೂ ಹಿಡಿದಿರಲಿಲ್ಲ. ಈ ವೀರಯೋಧನನ್ನು ದೇಶದಲ್ಲಿನ ಕೆಲವು ಸಮಾಜದವರು ಶ್ಲಾಘಿಸಿ ಅವನಿಗೋಸ್ಕರ ಏರ್ಪಡಿಸಲಾದ ಔತಣದಲ್ಲಿ ಯಾರೋ ಒಬ್ಬರು ಹೀಗೆ ಹೇಳಿದರು: ಆ ವೈರಿಗಳನ್ನು ಹಿಡಿದುಕೊಂಡು ಬರುವಾಗ ನಿನಗೆ ಹೇಗನಿಸಿತು ಎಂಬುದಾಗಿ. ನನಗೆ ಸಾಯುವಷ್ಟು ಭಯವಾಗಿತ್ತು ಎಂದು ಆ ವೀರಯೋಧನು ಉತ್ತರಿಸಿದನು. ನೋಡಿರಿ ಪ್ರಿಯರೇ, ನಿಷ್ಕೃಷ್ಟವಾಗಿ ಇಸ್ರಾಯೇಲರಿಗೆ ಸಹ ಹೀಗೆ ಭಯ ಹಿಡಿದಿತ್ತು. ದೇವರು ಅವರನ್ನು ಉತ್ತೇಜಿಸಲು ಬಯಸುತ್ತಾನೆ. ಯೆಹೋಶುವನು ಆ ಅರಸರನ್ನು ಕೊಲ್ಲಿಸಿ ಅವರನ್ನು 5 ಮರಗಳಿಗೆ ನೇತು ಹಾಕಿಸಿದನು. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ. ಯೆಹೋಶುವನ ಪುಸ್ತಕ 10ನೇ ಅಧ್ಯಾಯ 27ನೇ ವಚನದಲ್ಲಿ ಅಲ್ಲಿ ಹೀಗೆ ಬರೆದದೆ: ಸೂರ್ಯಾಸ್ತಮದ ಹೊತ್ತಿಗೆ ಜನರು ಯೆಹೋಶುವನ ಅಪ್ಪಣೆಯಂತೆ ಅವುಗಳನ್ನು ಮರಗಳಿಂದ ಕೆಳಗಿಳಿಸಿ ಅವರು ಅಡಗಿಕೊಂಡಿದ್ದ ಗವಿಯಲ್ಲಿಯೇ ಹಾಕಿ ಅದರ ಬಾಯಿಗೆ ದೊಡ್ಡ ಕಲ್ಲುಗಳನ್ನು ಹೊರಳಿಸಿದರು. ಆ ಕಲ್ಲುಗಳು ಇಂದಿನವರೆಗೂ ಅಲ್ಲೇ ಇರುತ್ತವೆ ಎಂಬುದಾಗಿ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಇಸ್ರಾಯೇಲ್ಯರು ಆ 5 ಮಂದಿ ಅರಸರನ್ನು ಗವಿಯಲ್ಲಿಯೇ ಬಿಟ್ಟು ಹಸಿವೆಯಿಂದ ಸಾಯಿಸಬಹುದಾಗಿತ್ತು. ಆದರೆ ಅವರು ಹಾಗೆ ಮಾಡಲಿಲ್ಲ. ಯಾಕಂದರೆ ಕೊಂದು ಹಾಕುವುದು ಒಂದು ರೀತಿಯಿಂದ ದಯೆಯಾಗಿತ್ತು. ಇಸ್ರಾಯೇಲ್ಯರು ಹಾಗೆ ಮಾಡಿದರು. ಆ 5 ಅರಸರನ್ನು ಬಿಟ್ಟು ಬಿಡಲಿಕ್ಕೂ ಆಗುತ್ತಿರಲಿಲ್ಲ. ಅವರನ್ನು ಕೈದಿಗಳನ್ನಾಗಿ ಇರಿಸುವುದಕ್ಕೆ ಸೆರೆಮನೆಗಳು ಇರಲಿಲ್ಲ. ಪ್ರಿಯರೇ, ನಾವಿಂದು ಸುಸಂಸ್ಕೃತ ದಿನಗಳಲ್ಲಿದ್ದೇವೆಂದು ನಾವು ಭಾವಿಸುತ್ತಾ ಇದ್ದೇವೆಯೋ? ನಮ್ಮ ದೇಶದಲ್ಲಿ ಕಾನೂನಿಗೆ ಅವಿಧೇಯರಾಗಿರುವ ಕುರಿತು ನಾವು ಏನು ಹೇಳುತ್ತೇವೆ? ಈ ಪ್ರಶ್ನೆಗಳನ್ನು ನಾವು ನಮ್ಮಷ್ಟಕ್ಕೆ ಹಾಕಿಕೊಳ್ಳುವಾಗ ಒಂದಂತೂ ನಿಜ: ಇಸ್ರಾಯೇಲ್ಯರನ್ನು ಟೀಕಿಸುವ ಯಾವ ಯೋಗ್ಯತೆ ನಮಗಿರುವುದಿಲ್ಲ ಎಂಬುದೇ. ಮತ್ತು ಪಾಪ ಹಾಗೂ ದುಷ್ಟತನದಿಂದ ತುಂಬಿದ್ದ ಕುಲದ ಸಮಸ್ಯೆಯನ್ನು ಪರಿಹರಿಸಲು ಅವರಿಗೆ ತಿಳಿದಿದ್ದ ಏಕೈಕ ವಿಧಾನವನ್ನು ಅವರು ಕೈಗೆತ್ತಿಕೊಂಡರು. ಪ್ರಿಯರೇ, ಯೋಚಿಸಿರಿ. ಒಂದು ವೇಳೆ ಈ 5 ಮಂದಿ ಅರಸರನ್ನು ಅವರು ಸುಮ್ಮನೆ ಬಿಟ್ಟಿದ್ದರೆ ಹೇಗಿರುತ್ತಿತ್ತು ಎಂಬುದಾಗಿ. ಅವರು ಖಂಡಿತವಾಗಿಯೂ ಕೆಲವು ಸಮಯದ ನಂತರ
ಯೆಹೋಶುವನ ಎದುರು ದಂಗೆ ಏಳುವುದಷ್ಟೇ ಅಲ್ಲ, ವಾಸ್ತವಿಕವಾಗಿ ಸಾವಿರಾರು ಜನರ ಸಾವಿಗೆ ಕಾರಣರಾಗುತ್ತಿದ್ದರು. ಈ ಅರಸರನ್ನು ನೇತು ಹಾಕಿದ ಮೇಲೆ ಅವರ ಹೆಣಗಳನ್ನು ರಾತ್ರಿಯಲ್ಲಿ ಅದೇ ಸ್ಥಿತಿಯಲ್ಲಿ ಬಿಡದೆ ಸಾಯಂಕಾಲದ ಸಮಯದಲ್ಲಿ ಮರಗಳಿಂದ ಕೆಳಗಿಳಿಸಲಾಯಿತು ಎಂಬುದಾಗಿ ನೋಡುತ್ತೇವೆ. ಯಾಕೆ ಹೀಗೆ? ಧರ್ಮೋಪದೇಶಕಾಂಡ ಪುಸ್ತಕ 21ನೇ ಅಧ್ಯಾಯ 22 ಮತ್ತು 23ನೇ ವಚನಗಳನ್ನು ಓದುವಾಗ ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುತ್ತೇವೆ. ಅಲ್ಲಿ ಹೀಗೆ ನೋಡುತ್ತೇವೆ: ಅಪರಾಧ ಮಾಡಿದವನು ಮರಣಶಿಕ್ಷೆಯನ್ನು ಹೊಂದಿದ ಮೇಲೆ ನೀವು ಅವನ ಶವವನ್ನು ಮರಕ್ಕೆ ತೂಗು ಹಾಕಿದರೆ ಅದು ರಾತ್ರಿಯಲ್ಲಿಯೂ ಮರದ ಮೇಲೆ ಇರಬಾರದು, ಅದೇ ದಿನದಲ್ಲಿ ಅದನ್ನು ನೆಲದಲ್ಲಿ ಹೂಣಬೇಕು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶವು ಅಪವಿತ್ರವಾಗಬಾರದು. ಮರಕ್ಕೆ ತೂಗು ಹಾಕಲ್ಪಟ್ಟವನು ದೇವರ ಶಾಪವನ್ನು ಹೊಂದಿದವನಲ್ಲವೇ ಎಂಬುದಾಗಿ. ನೋಡಿರಿ ಪ್ರಿಯರೇ, ಹೊಸ ಒಡಂಬಡಿಕೆಯಲ್ಲಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಕ್ರಿಸ್ತನು ನಮ್ಮ ನಿಮಿತ್ತವಾಗಿ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನೂ ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದದೆಯಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನು ಶಿಲುಬೆಗೇರಿಸಲ್ಪಟ್ಟನು, ಆದರೆ ಆತನನ್ನು ಶಿಲುಬೆಯಿಂದ ಕೆಳಗಿಳಿಸಿದರು. ಯಾಕಂದರೆ ಮರಕ್ಕೆ ತೂಗು ಹಾಕಲ್ಪಟ್ಟವನು ಶಾಪಗ್ರಸ್ತನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಆತನು ನನಗಾಗಿ, ನಮ್ಮೆಲ್ಲರಿಗಾಗಿ ಪಾಪದ ಶಾಪವನ್ನು ತನ್ನ ಮೇಲೆ ಹೊತ್ತುಕೊಂಡನು, ಕ್ರೂಜಿತನಾದನು, ಸತ್ತು ಹೂಣಲ್ಪಟ್ಟನು ಮತ್ತು 3ನೇ ದಿನದಲ್ಲಿ ಸತ್ತವರೊಳಗಿಂದ ಎದ್ದು ಬಂದು ಇಂದು ಸದಾ ಜೀವಿಸುವ ದೇವರಾಗಿದ್ದಾನೆ. ಆತನ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ಪ್ರಿಯರೇ, ಯೆಹೋಶುವನ ಪುಸ್ತಕ 10ನೇ ಅಧ್ಯಾಯ 28ನೇ ವಚನದಿಂದ 40ನೇ ವಚನಗಳಲ್ಲಿ ಯಾವ ರೀತಿಯಲ್ಲಿ ಯೆಹೋಶುವನು ಯೆಹೋವನ ಆಜ್ಞೆಯ ಮೇರೆಗೆ ವೈರಿಗಳನ್ನೆಲ್ಲ ಸಂಹರಿಸಿಬಿಟ್ಟನು ಎಂಬುದಾಗಿ ನೋಡಿಕೊಳ್ಳುತ್ತೇವೆ. ದಯಮಾಡಿ ಆ ವಾಕ್ಯ ಭಾಗವನ್ನು ನೀವು ನಂತರ ಓದಿಕೊಳ್ಳಿರೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ನಾವು ಬಂದಿರುವಾಗ ಕಡೆಯದಾಗಿ ಯೆಹೋಶುವನ ಪುಸ್ತಕ 10ನೇ ಅಧ್ಯಾಯ 41ನೇ ವಚನದಿಂದ 43ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಕಾದೇಶ್ ಬರ್ನೇಯದಿಂದ ಗಾಜಾ ಊರಿನವರೆಗೂ, ಗೋಷಾನ್ ಪ್ರಾಂತ್ಯದಿಂದ ಗಿಬ್ಯೋನಿನವರೆಗೂ ಎಲ್ಲರನ್ನೂ ಸೋಲಿಸಿದನು. ಇಸ್ರಾಯೇಲ್ ದೇವರಾದ ಯೆಹೋವನು ಅವರ ಪಕ್ಷದಲ್ಲಿ ಯುದ್ಧ ಮಾಡಿದ್ದರಿಂದ ಯೆಹೋಶುವನು ಈ ಎಲ್ಲ ರಾಜರನ್ನು ರಾಜ್ಯಗಳನ್ನು ಏಕಕಾಲದಲ್ಲಿಯೇ ವಶಮಾಡಿಕೊಂಡನು. ತರುವಾಯ ಯೆಹೋಶುವನು ಎಲ್ಲ ಇಸ್ರಾಯೇಲ್ಯರೊಡನೆ ಗಿಲ್ಗಾಲಿನಲ್ಲಿದ್ದ ತನ್ನ ಪಾಳೆಯಕ್ಕೆ ಹಿಂತಿರುಗಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ದೇವರು ತಾನೇ ಇಸ್ರಾಯೇಲರಿಗೆ ಜಯವನ್ನು ಸ್ವಾಸ್ಥ್ಯವನ್ನು ಕೊಟ್ಟಾತನು ಎಂಬುದಾಗಿ ನಾವು ನೋಡುವುದು ಬಹು ಮುಖ್ಯವಾಗಿದೆ. ಇಂದು ಯೇಸು ಕ್ರಿಸ್ತನಲ್ಲಿಯೇ ನಮ್ಮ ಜಯವು ಇರುವುದು. ಯೇಸು ಕ್ರಿಸ್ತನ ಜೀವಿತವನ್ನು ನಮ್ಮ ಮೂಲಕ ಜೀವಿಸುವುದೇ ಜಯದ ಜೀವಿತವಾಗಿದೆ. ಹೀಗೆ ಮಾಡುವಾಗ ನಾವು ಸಕಲ ಆತ್ಮಿಕ ಆಶೀರ್ವಾದಗಳಿಂದ ಆಶೀರ್ವದಿಸಲ್ಪಡುತ್ತೇವೆ. ಈ ವಾಕ್ಯ ಸಂದೇಶವನ್ನು ಆಲಿಸುತ್ತಿರುವ ನನ್ನ ಪ್ರಿಯ ಸಹೋದರ ಸಹೋದರಿಯೇ, ದೇವರ ವಾಕ್ಯ ನಮ್ಮೊಂದಿಗೆ ಮಾತನಾಡಿದೆ ಎಂದು ನಾನು ನಂಬುತ್ತೇನೆ. ಇಂದು ನಾವು ಹಾದು ಹೋಗುವಂಥ ಪರಿಸ್ಥಿತಿ ಭಯಂಕರವಾಗಿದೆಯಾ? ಇದರಿಂದ ಬಿಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂಬುದಾಗಿ ಅಂದುಕೊಳ್ಳುತ್ತಾ ಇದ್ದೀರಾ? ನನ್ನ ಪ್ರಿಯರೇ, ಜೀವಸ್ವರೂಪನಾದ ದೇವರು ನಮ್ಮ ಪಾಲಿಗಿದ್ದಾನೆ. ಇಸ್ರಾಯೇಲ್ ಮಕ್ಕಳ ಪಕ್ಷವಾಗಿ ಯುದ್ಧ ಮಾಡಿದ ದೇವರು ಯೆಹೋಶುವನ ಮಾತಿಗೆ ಕಿವಿಗೊಟ್ಟು ಆಕಾಶದ ಮಧ್ಯದಲ್ಲಿ ಸೂರ್ಯನನ್ನು ಹೆಚ್ಚು ಕಡಿಮೆ ಒಂದು ದಿವಸ ಪೂರ್ತಿ ನಿಲ್ಲಿಸಿದ ದೇವರು ನಮಗಿರುತ್ತಾನೆ. ನಾವು ನಂಬುವುದಾದರೆ ನಮ್ಮ ಪಕ್ಷವಾಗಿಯೂ ಯುದ್ಧ ಮಾಡಲು, ನಮ್ಮ ಪರಿಸ್ಥಿತಿಗಳನ್ನು ಮಾರ್ಪಡಿಸಲು ಆತನು ಶಕ್ತನಾಗಿದ್ದಾನೆ. ಆದುದರಿಂದ ನಾವು ಇಂದು ಹೇಗೆ ಇದ್ದರೂ, ಯಾವ ಸ್ಥಿತಿಯಲ್ಲಿದ್ದರೂ ಸರಿ, ಇರುವಂಥ ಸ್ಥಿತಿಯಲ್ಲೇ ಯೇಸು ಕ್ರಿಸ್ತನ ಬಳಿಗೆ ಬರೋಣ. ನಮ್ಮ ಪಾಪಗಳನ್ನು ಆತನಿಗೆ ಅರಿಕೆ ಮಾಡೋಣ. ಆತನನ್ನು ನಮ್ಮ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ಆತನಿಗಾಗಿ ಮಾದರಿಯಾಗಿ ಜೀವಿಸೋಣ. ಹಾಗಾಗುವಂತೆ ದೇವರು ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರೀತಿಯುಳ್ಳ ಸ್ನೇಹಿತರೆ, ಇಂದು ನೀವು ಸತ್ಯವೇದ ಅಧ್ಯಯನದಲ್ಲಿ ಬಹು ಅಮೂಲ್ಯವಾದ ವಿಷಯಗಳನ್ನು ತಿಳಿದುಕೊಂಡಿದ್ದೀರಾ ಅಲ್ವೇ? ಒಬ್ಬ ಮನುಷ್ಯನ ಮಾತಿಗೆ ದೇವರು ಸೂರ್ಯನನ್ನು ಸ್ತಬ್ಧನಾಗಿ ನಿಲ್ಲಿಸಿದ್ದು ಕೆಲವರಿಗೆ ಹಾಸ್ಯಾಸ್ಪದವಾಗಿರಬಹುದು, ಆದರೆ ಅದು ಅದ್ಭುತವೇ ಆಗಿದೆ. ಹಾಗೆಯೇ ಯೇಸುಕ್ರಿಸ್ತನನ್ನು ಲೋಕದ ಜನರ ಪಾಪಗಳಿಗಾಗಿ ಕ್ರೂಜೆಯಲ್ಲಿ ಸಾಯಲು ಕಳುಹಿಸಿ ಆತನನ್ನು ಜಜ್ಜಿ ಮರಣ ವೇದನೆಗಳಿಂದ ಬಿಡಿಸಿದ್ದು ಆತನ ಕೃಪೆಯೇ.
ಅದು ಪ್ರೀತಿಯೇ ಆಗಿದೆ. ಯೆಹೋಶುವನು ದೇವರ ಬಲದಿಂದ 5 ಮಂದಿ ಅರಸರನ್ನು ಸೋಲಿಸಿದ ಹಾಗೆಯೇ ನಮ್ಮ ಜೀವಿತದಲ್ಲಿ ಯೇಸುಕ್ರಿಸ್ತನ ಮೂಲಕ ನಾವು ಜಯವನ್ನು ಹೊಂದಿಕೊಂಡು ದೇವರಲ್ಲಿ ಸಂತೋಷಿಸೋಣ. ಬಂದಿರಿ, ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯ ದೇವರೇ, ಎಷ್ಟು ಒಳ್ಳೆಯ ಸಮಯವನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದಿ. ನಿನ್ನ ಮಹಾ ಕೃಪೆಯಿಂದಲೇ ಈ ದಿನದಲ್ಲಿಯೂ ನಾವು ಜೀವಿಸ್ತಾ ಇದ್ದೇವೆ, ಅದಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ಪ್ರತಿಯೊಬ್ಬ ಸಹೋದರ ಸಹೋದರನು, ನಮ್ಮ ಬಂಧು ಮಿತ್ರರನ್ನು ಆಶೀರ್ವದಿಸು. ಕರ್ತನ ಕೃಪೆ ಏನೆಂಬುದಾಗಿ ಅನುಭವದಿಂದ ತಿಳಿದುಕೊಳ್ಳಲು ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಆತ್ಮೀಯ ವೀಕ್ಷಕರೇ, ನಿಮ್ಮನ್ನು ನೀತಿಯ ಮಾರ್ಗದಲ್ಲಿ ಧನ್ಯತೆಯ ಜೀವಿತಕ್ಕೆ ನಡೆಸುತ್ತಿರುವ ಈ ಕಾರ್ಯಕ್ರಮದ ಅಭಿವೃದ್ಧಿಗಾಗಿ ನಾವು ನೀಡುವ ಮೊಬೈಲ್ ಸಂಖ್ಯೆ ಕರೆ ಮಾಡುವುದರ ಮೂಲಕ ನಮ್ಮೊಂದಿಗೆ ಸೇವೆಯಲ್ಲಿ ಕೈ ಜೋಡಿಸಿರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.